ನಮಸ್ಕಾರ ಸ್ನೇಹಿತರೆ, ನಾವು ಇವತ್ತಿನ ವಿಡಿಯೋದಲ್ಲಿ ತುಂಬ ರುಚಿಯಾಗಿರುವಂತಹ ಹಸಿ ಅವರೆಕಾಳಿನಿಂದ ಹೇಗೆ ಕುರ್ಮಾ ಸಾರು ಮಾಡೋದಂತ ನೋಡೋಣ ಬನ್ನಿ ಸ್ನೇಹಿತರೆ. ಮುದ್ದೆ ಜೊತೆ, ಅನ್ನದ ಜೊತೆ, ಚಪಾತಿ ಪೂರಿ ಜೊತೆ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ಒಂದ್ಸಲ ಹೀಗೆ ಮಾಡೋಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ನಮ್ಮ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಮರಿದಿರ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ ಸ್ನೇಹಿತರೆ. ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತೆ ಸ್ನೇಹಿತರೆ. ಇನ್ನು ಹಸಿ ಅವರೆಕಾಳು ಕುರ್ಮಾ ಸಾರು ಮಾಡೋಕ್ಕೆ ಬೇಕಾಗುವ ಪದಾರ್ಥಗಳು ಸ್ನೇಹಿತರೆ, ಅರ್ಧ ಕೆಜಿಯಷ್ಟು ಹಸಿ ಅವರೆಕಾಳನ್ನು ತಗೊಂಡು ಬಿಡಿಸಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ನಾವು ಸಾಮಾನ್ಯವಾಗಿ ಬದನೆಕಾಯಿ ಅಥವಾ ಹಸಿ ಬಟಾಣಿ, ಆಲೂಗಡ್ಡೆ ಹಾಕ್ಬಿಟ್ಟು ಮಾಡ್ತೀವಿ ಸ್ನೇಹಿತರೆ ಕುರ್ಮಾ. ನಾವು ಇಲ್ಲಿ ಹಸಿ ಅವರೆಕಾಳಿಂದನೇ ಮಾಡ್ತಾಯಿದ್ದೀವಿ. ಇನ್ನು ಒಗ್ಗರಣೆಗೆ ಕಟ್ ಮಾಡಿರುವ 2 ಈರುಳ್ಳಿ, ಕರಿಬೇವು, ಸಾಸಿವೆ, ಜೀರಿಗೆ ತಗೊಂಡಿದ್ದೀನಿ ಸ್ನೇಹಿತರೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಬೆಳ್ಳುಳ್ಳಿ 4 ಸೀಳು ತಗೊಂಡಿದ್ದೀನಿ ಸ್ನೇಹಿತರೆ. ಈ ಸಾರು ಮಾಡೋಕ್ಕೆ ನಾವು ಮಸಾಲೆ ಇನ್ನೂ ರುಬ್ಬುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಇನ್ನು ರುಚಿಗೆ ತಕ್ಕ ಉಪ್ಪು, ಅರ್ಧ ಸ್ಪೂನ್ ಅರಿಶಿನ ಪುಡಿ, 2 ಸ್ಪೂನ್ ಸಾಂಬಾರು ಪುಡಿ, 1.5 ಸ್ಪೂನ್ ಖಾರದ ಪುಡಿ ತಗೋಬೇಕು ಸ್ನೇಹಿತರೆ. ನಾನಿಲ್ಲಿ ಖಾರದ ಪುಡಿ, ಸಾಂಬಾರು ಪುಡಿಯನ್ನು ಮನೆಯಲ್ಲೇ ನಾನು ಮಾಡ್ಕೊತೀನಿ ಸ್ನೇಹಿತರೆ. ಅದು ಹೇಗೆ ಅಂತ ನಾನು ವಿಡಿಯೋ ಮಾಡಿದ್ದೀನಿ, ಬೇಕಾದರೆ ನೀವು ಆ ವಿಡಿಯೋಗಳನ್ನು ನೋಡಬಹುದು ಸ್ನೇಹಿತರೆ. 2 ಈರುಳ್ಳಿ ಹಾಕ್ಕೊಂಡ್ರೆ ಈ ಕುರ್ಮಾ ಸಾರು ಚೆನ್ನಾಗಿರುತ್ತೆ ಸ್ನೇಹಿತರೆ. ಮೊದಲಿಗೆ ನಾವು ಒಂದು ಪಾತ್ರೆ ತಗೊಂಡು 1/4 ಭಾಗದಷ್ಟು ನೀರು ಹಾಕ್ಕೊಂಡು ಬಿಸಿ ಮಾಡ್ಕೋಬೇಕು ಸ್ನೇಹಿತರೆ. ನೀರು ಬಿಸಿಯಾಗಿದೆ. ನಾವು ತಗೊಂಡಿರುವ ಹಸಿ ಅವರೆಕಾಳನ್ನು ತೊಳೆದು ಬಿಟ್ಟು ಅದಕ್ಕೆ ಸೇರಿಸ್ಕೋಬೇಕು ಸ್ನೇಹಿತರೆ. ಇನ್ನು ರುಚಿಗೆ ತಕ್ಕ ಉಪ್ಪು ಹಾಕ್ಕೊಂಡು ಕುದಿಯೋಕ್ಕೆ ಬಿಡಿ ಸ್ನೇಹಿತರೆ. ಅದು ಕುದೀತಾ ಇರುವಾಗಲೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ, ಅವೆಲ್ಲವನ್ನು ಹಾಕ್ಕೊಂಡು ನಾವು ಪುಡಿ ಮಾಡ್ಕೋಬೇಕು. ಶೇಂಗದ ಬೀಜವನ್ನು ಬೇಯಿಸ್ಕೋಬೇಕು ಸ್ನೇಹಿತರೆ. ನೋಡಿ, ಒರಳು ನಾನು ಹಾಕ್ಕೊಂಡು ಕುಟ್ಕೊಂಡಿದ್ದೀನಿ ಸ್ನೇಹಿತರೆ. ಕೇವಲ 5 ನಿಮಿಷದಲ್ಲಿ ಆಗೋಗುತ್ತೆ ಸ್ನೇಹಿತರೆ. ತುಂಬ ರುಚಿಯಾಗಿರುತ್ತೆ, ಮಾಡೋದಕ್ಕೂ ಈಜಿ ಸ್ನೇಹಿತರೆ. ಈಗ ಸ್ನೇಹಿತರೆ ಅವರೆಕಾಳು ಕುದೀತಾ ಇದೆ ನೋಡಿ ಸ್ನೇಹಿತರೆ. ಅದಕ್ಕೆ ನಾವು ಕುಟ್ಕೊಂಡಿರುವ ಶೇಂಗದ ಪುಡಿಯನ್ನು ಸೇರಿಸ್ಕೋಬೇಕು ಸ್ನೇಹಿತರೆ. ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋದು ಮರ್ತೋಗಿದ್ದೀನಿ ಸ್ನೇಹಿತರೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕುಟ್ಟಿ ಸೇರಿಸ್ಕೋಬೇಕು. ಇನ್ನು ಚಿಕ್ಕದಾಗಿರುವ 1 ಟೊಮೊಟೊವನ್ನು ಕಟ್ ಮಾಡಿ ಅದಕ್ಕೆ ಸೇರಿಸ್ಕೋಬೇಕು ಸ್ನೇಹಿತರೆ. ನಾವು ಮೊದಲೇ ಉಪ್ಪು ಹಾಕ್ಕೊಂಡು ಕುಟ್ಕೊಂಡಿರ್ತೀವಲ್ವ ಸ್ನೇಹಿತರೆ, ಉಪ್ಪು ಸೇರಿಸುವ ಅವಶ್ಯಕತೆ ಇಲ್ಲ. ಇನ್ನು ಎಲ್ಲವನ್ನು ಸೇರಿಸ್ಕೊಂಡಿದ ನಂತರ ಕುದಿಯೋಕ್ಕೆ ಬಿಡಿ ಸ್ನೇಹಿತರೆ. ಕೇವಲ 5 ನಿಮಿಷದಲ್ಲಿ ಆಗೋಗುತ್ತೆ. ತುಂಬ ಈಸಿಯಾಗಿ ಮಾಡ್ಬೋದು. ಒಂದು ಮಾಡೋಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ನೋಡಿ, ಕುದೀತಾ ಇದೆ ಸ್ನೇಹಿತರೆ. ಈ ಸೀಸನ್ನಲ್ಲಿ ನಮಗೆ ಸಾಮಾನ್ಯವಾಗಿ ಹಸಿ ಅವರೆಕಾಳು ಸಿಗುತ್ತೆ. ಒಂದು ಮಾಡಿ ತಿನ್ನಿ, ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ನನಗೆ ಈ ಥರ ಮಾಡಿಕೊಂಡು ಹಸಿ ಅವರೆಕಾಳು ಸಾರನ್ನು ತಿನ್ನಬೇಕಂದ್ರೆ ತುಂಬ ಇಷ್ಟ. ನೋಡಿ ಸ್ನೇಹಿತರೆ, ಬೆಂದಿದೆ. ಈ ಥರ ಬೆಂದಿರುವಾಗ ಸ್ನೇಹಿತರೆ ಸುತ್ತಲೂ ಎಣ್ಣೆ ಬಿಟ್ಕೊಳ್ಳುತ್ತೆ ಸ್ನೇಹಿತರೆ. ಯಾಕಂದರೆ ನಾವು ಶೇಂಗಾವನ್ನು ಕುಟ್ಟಿ ಹಾಕ್ಕೊಂಡಿರ್ತೀವಲ್ವ ಸ್ನೇಹಿತರೆ, ಅದಕ್ಕಾಗಿ ರೆಡಿ ಆಯಿತು ಸ್ನೇಹಿತರೆ. ನಾವು ಮಾಡಿದಂತಹ ಹಸಿ ಅವರೆಕಾಳು ಕುರ್ಮಾ ಸಾರು ರೆಡಿ ಆಯಿತು ಸ್ನೇಹಿತರೆ. ಈ ಸಾರಿಗೆ ಒಣ ಕೊಬ್ಬರಿ ಅಥವಾ ಹುಣಸೆ ಹಣ್ಣನ್ನು ಸೇರಿಸುವ ಅಗತ್ಯ ಇಲ್ಲ ಸ್ನೇಹಿತರೆ. ಈಗ ಒಂದು ಪಾತ್ರೆಗೆ ಒಗ್ಗರಣೆಗೆ ಬೇಕಾಗಿರುವ ಎಣ್ಣೆ ಸೇರಿಸ್ಕೋಬೇಕು ಸ್ನೇಹಿತರೆ. ಎಣ್ಣೆ ಬಿಸಿ ಆದ ನಂತರ ಕಟ್ ಮಾಡಿರುವ ಈರುಳ್ಳಿ, ಸಾಸಿವೆ, ಕರಿಬೇವು, ಜೀರಿಗೆ ಅದಕ್ಕೆ ಸೇರಿಸ್ಕೊಂಡು ಕೆಂಪಗೆ ಆಗೋ ತನಕ ನಾವು ಒಗ್ಗರಣೆಯನ್ನು ಬೇಯಿಸ್ಕೋಬೇಕು ಸ್ನೇಹಿತರೆ. ನೋಡಿ, ಕೆಂಪಗೆ ಆಗಿದೆ ಒಗ್ಗರಣೆ. ಕೇವಲ 5 ನಿಮಿಷದಲ್ಲಿ ರೆಡಿ ಆಗುತ್ತೆ ಸ್ನೇಹಿತರೆ. ಈ ಸಾರು ತುಂಬ ರುಚಿಯಾಗಿರುತ್ತೆ. ಒಂದು ಮಾಡಿ. ಒಗ್ಗರಣೆ ರೆಡಿ ಆಗಿದೆ ಸ್ನೇಹಿತರೆ. ಅದಕ್ಕೆ ಹಸಿ ಅವರೆಕಾಳು ಕುರ್ಮಾ ಸಾರನ್ನು ಸೇರಿಸ್ಕೊಂಡ್ರೆ ಬಿಸಿ ಬಿಸಿಯಾದ ಹಸಿ ಅವರೆಕಾಳು ಕುರ್ಮಾ ಸಾರು ರೆಡಿ ಆಯಿತು. ಇದಕ್ಕೆ ಹೆಚ್ಚಿಗೆ ನೀರು ಸೇರಿಸಬಾರ್ದು ಸ್ನೇಹಿತರೆ, ಚೆನ್ನಾಗಿರಲ್ಲ.
ಈ ಥರ ಮಾಡಿಕೊಂಡು ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ, ಅನ್ನದ ಜೊತೆ, ಪೂರಿ ಚಪಾತಿ ಜೊತೆ ತಿಂದರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ನೀವೊಂದ್ಸಲ ಮಾಡಿ ತಿನ್ನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾವು ಮಾಡುವಂತಹ ಪ್ರತಿಯೊಂದು ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತೆ. ನಾವು ಮಾಡಿದಂತಹ ಸಾರನ್ನು ಒಂದು ಬಟ್ಲಿಗೆ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ, ತಟ್ಟೆಗೆ ಪೂರಿ ಇಟ್ಕೊತಾ ಇದ್ದೀನಿ ಸ್ನೇಹಿತರೆ. ಪೂರಿ ಜೊತೆ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ಈ ಹಸೆ ಅವರೆಕಾಳಿನಲ್ಲಿ ಹೆಚ್ಚಿಗೆ ಪ್ರೋಟೀನ್ ಇರುತ್ತೆ ಸ್ನೇಹಿತರೆ, ತುಂಬ ಒಳ್ಳೆಯದು ನಮಗೆ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಮತ್ತೊಂದು ವಿಡಿಯೋದೊಂದಿಗೆ ನಾವು ಭೇಟಿ ಆಗೋಣ.